ನಾವ್ ಇವಾಗ ಬಂದಿದೀವಲ್ಲ ಮದ್ವೆ ಚೌಟ್ರಿಗೆ. ಮದ್ವೆ ಚೌಟ್ರಿ ಯಾರ್ ಮದ್ವೆ ಅಂತ ನಮಗೂ ಗೊತ್ತಿಲ್ಲ. ಗಾಯ್ಸ್ ನಮ್ಮ ಅಮ್ಮ ಬೆಳಿಗ್ಗೆ ಚೆನ್ನಾಗಿ ನಾಷ್ಟ ತಿನ್ನಿಲ್ಲ ಅಂತ ನಾಷ್ಟ ತಿನ್ನಕ್ಕೆ ಚೌಟ್ರಿ ಟ್ಯಾಕ್ಸಿ ಮಚ್ಚ ಹಿಂಗ್ ಹಾಕ್ಸ್ಕೊಂಡಿದ್ರು ನೋಡಿದ್ಯಾ? ಹಾಲ್ ಟಿಕೆಟ್ ಕೊಟ್ರಾ? ಏನಕ್ಕೆ ಕೊಟ್ರು? ನಂದು ಇವಾಗ ಹೇಳು ಎಷ್ಟು ಸಬ್ಜೆಕ್ಟ್ ಐತೆ? ಎಲ್ಲೈತೆ ಎರಡಲ್ಲಿ ಆಂಟಿ ಏನ್ ಈ ಕಡೆ ಫುಲ್ ಬ್ಲಾಗ್ ಅಂತೀರಾ ನಮ್ದು ಇವತ್ತು? ಹೌದು ಬ್ರಾ. ನೀನ್ ಕುತ್ಕೋ ಮಮ್ಮಿ. ಸೀನಾ ಮುದ್ದೆ ಸಿಗುವಂತ ನಾಷ್ಟ ಸೀನಾ. ಗೈಸ್ ಇವತ್ತಿನ ಕತೆ ಹೋಗೋಕ್ಕೂ ಮುಂಚೆ ಒಂದು 5 ನಿಮಿಷ ನಮ್ಮ ಕಾಲೇಜ್ ಸೀನ್ಗಳೆಲ್ಲ ಅವೆಲ್ಲ ಹಂಗೆ ನೋಡ್ಕೊಂಡು ನೋಡಿ ಹಂಗೆ ಸೀನ್ ಕಂಟಿನ್ಯೂ ಆಗ್ಬಿಡುತ್ತೆ. ಎಷ್ಟೋ ದಿನಗಳಾಗೈತೆ ಗೈಸ್ ಈ ಥರ ಒಂದು ಚೈನ್ ಸಿಕ್ಕಿ ಮತ್ತೆ ಇವತ್ತು ಸಿಕ್ಕೈತೆ. ಇದು ಯಾವ್ದು ಚೈನ್ ಇದು? ನೀನು ಇದನ್ನೆಲ್ಲ ತಗೊಂಡು ಬಂದಿದ್ದು ಮನೆಯಾಗ ಎರಡು ಹಂಗೆ ಒಳ್ಳೆ ಗ್ಯಾಂಗ್ಸ್ಟರ್ ಥರ ಹಿಂಗೆ ಹಾಕೊಂಡು ಗುದಿತಾ ಇದ್ದಲ್ಲ ಒಂದು ಟೈಮಲ್ಲಿ ಹಿಂಗೆ ಜಗಳ ಆಡ್ತಾ ಇದ್ದೆ ಗೈಸ್ ನಾವು. ಇವಾಗ ತುಂಬ ಟೈಮೆಲ್ಲ ಪಾಸ್ ಆಗ್ಬಿಡೈತಿ. ಬಾಯ್ हाउ आर यू? हॉल टिकट ले लिया तुम्हारा भी था वहाँ पे देखे हम लोग। मैं अच्छी नहीं लगी हूँ शायद। तू अच्छा देख रहे है. You look beautiful then. अरे हमको पता है I'm beautiful. Why you came to college? To take my hall tickets. Which sem are you feeling? So now you will start yes. now at college? From March. I'm leaving you people. Hey, no, you're not okay. We're gonna see each other for one more semester, and it's gonna be super. And we're all living in Bangalore, so we'll come to your wedding. Sure to live in Bangalore? I guess I want to actually. That's the plan. Let's see. See you then. By the way, how is your mother doing? Did she scold you now? Remember that day? Scolding is. Did you remember that day how his mother scolded him? It was so cute, bro. Scolding is a common thing in my home now. Man, that was. But I like her. She was so sweet. If it was my mom, she would have like, I'm cutting ties with you today. But yo, ಬರೀ ಡೌಗಳು ನಿಂದು. his mom was actually chill that day, no? ಈಗ ನೋಡು, ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ಬೆಂಕಿ ಹಾಕ. ಗೈಸ್ ಕಾಲೇಜಿಗೆ ಬಂದು ಫ್ರೆಂಡ್ಸ್ಗಳ ಹತ್ರ ಎಲ್ಲ ಮಾತಾಡಿದೆ. ಸಿಕ್ಕಿದ್ದು ಒಂದು 4-5 ಜನ ಫ್ರೆಂಡ್ಸ್ ಅಷ್ಟೇ ಹೊರತು ಪೀಸಾಗಿ ಮಾತಾಡಿಸಿದೆ. ಇವಾಗ ಪ್ರಿನ್ಸಿಪಲ್ ಬರೀ ಚೇಂಜ್ ಆಗ್ಬಿಟ್ರೆ ನಮ್ಮ ಕಾಲೇಜಲ್ಲಿ. ಅದೊಂದು ಅವ್ರು ಹೆಂಗಿರ್ತಾರೋ ಗೊತ್ತಿಲ್ಲ. ಅವ್ರ ತಕ್ಕಟ್ಟಾಗಿ ನಾವು ಇರಬೇಕು ಅಷ್ಟೇ. ಸೊ ಇವಾಗ ನಾವು ಮೀಟ್ ಮಾಡೋಕೆ ಹೋಗ್ಬೇಕು. ಅಣ್ಣ ಕೆಲಸ ಮನೆಗೆ ಹೋಗ್ಬೇಕು. ಮುಗಿದು ಕಾಲೇಜ್ ಕೆಲಸ. ಹೋಗ್ಬಿಡು ಮಚ್ಚ. ನೋಡ್ತೇ ಇಲ್ಲ ಅಂದ್ಬಿಟ್ಟು ಮಚ್ಚ. ಇಲ್ಲಿ ನೋಡು ಮಚ್ಚ, ಟ್ಯಾಟು ಈ ಟ್ಯಾಟು ನೋಡು ಮಚ್ಚ ಹಿಂಗೆ ಹಾಕ್ಸ್ಕೊಂಡಿದ್ರು ನೋಡಿದ್ಯಾ? ಬಾಯ್ 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 ಬಾಯ್. ಸ್ಟಾರ್ಟೆಡ್ ಸ್ಟಡಿಂಗ್ ಮಚ್ಚ. ಸ್ಟಾರ್ಟ್ ರೈಟಿಂಗ್ ನೋಟ್ಸ್. ಗೈಸ್ ನನ್ನ ಅಕೌಂಟಲ್ಲಿ ವಿಡಿಯೋಸ್ ಯಾವ ಥರ ಕಂಟೆಂಟ್ ಇರ್ತಾನೆ ಅಂದರೆ ಮಗ ನನಗೆ ಸಿಗಲ್ಲ. ಕೇಸ್ ಕ್ಲೋಸ್ ಬಿಡೋದು ಅಲ್ಲೆಲ್ಲ ಹುಡುಕ್ತಾ ಇರ್ತಾನೆ. ನನಗೂ ಸಿಗಲ್ಲ ಎಲ್ಲಿಂದ ತರ್ತಾನೆ ಅನ್ಬೋದು. ಅದು ಚೆನ್ನಾಗಿ ಮಾಡ್ತಾನೆ. ನನಗೆ ಮಾಡೋಕ್ಕಾಗ್ತಾಯಿಲ್ಲ ಆ ಥರ. ಗೈಸ್ ನನ್ನ ಫ್ರೆಂಡು ಕಂಟೆಂಟ್ಗೆ ಅಂದ್ಬಿಟ್ಟು ಅವ್ನ ಕಾಸು ಇನ್ವೆಸ್ಟ್ ಮಾಡಿ ಹೊಸ ಫೋನ್ ತಗೊಂಡಿದ್ದಾನೆ. ಆ್ಯಂಡ್ ಅದು ಕೂಡ ಐಫೋನ್ ಏನು ತಗೊಂಡ್ರೆ ಜಸ್ಟ್ ಫಾರ್ ವೀಡಿಯೋ ಪರ್ಪಸ್. ಅವ್ರಿಗೆ ಕೆಲವು ಲೀಗಲ್ ವೀಡಿಯೋಸ್ಗಳು ಮಾಡ್ತಾ ಇರ್ಬೇಕಾದ್ರೆ ಬ್ರ್ಯಾಂಡ್ಗಳು ಅಪ್ರೋಚ್ ಆದಾಗ ವೀಡಿಯೋ ಕ್ವಾಲಿಟಿ ಮೇಲೆ ಕಂಪನಿಗಳು ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ. ಅದಕ್ಕೆ ಇನ್ನು ಕಾಂಪ್ರಮೈಸ್ ಆಗಬಾರ್ದು ಅಂದ್ಬಿಟ್ಟು ಹೊಸ ಐಫೋನ್ ತಗೊಂಡಿದ್ದಾನೆ. ಕಿತ್ನಾ ಪಡ ಮಚ್ಚ? 83,000. ಜಸ್ಟ್ ಟ್ರಸ್ಟಿಂಗ್ ದ ಪ್ರಾಸೆಸ್. ಗೈಸ್ ಏನು ನಡಿ ಪಾಪ ಯಾವುದೋ ಹುಡುಗಿ ಬಿಟ್ಟರೋ ಗಂಡನ ಥರ, ಹೆಂಡತಿ ಬಿಟ್ಟರೋ ಗಂಡನ ಥರ, ಹುಡುಗಿ ಬಿಟ್ಟರೋ ಬಾಯ್ ಫ್ರೆಂಡ್ ಥರ ಪಾಪ ಫುಲ್ ಫೀಲಿಂಗ್ಸ್ ಎಲ್ಲ ಇದ್ದಂಗೆ ಅವನೇ. ಏನು ಅಂತ ಪಾಪ ಯಾರಿಗೂ ಹೇಳ್ತಾ ಇಲ್ಲ. क्या हुआ रे मचा? कुछ नहीं मचा, नींद आ रही है मचा. ठीक है मचा, कंग्रेचुलेशंस. तुम्हारे जीवन में नेक्स्ट स्टेप में आ गया. तू नेक्स्ट मोटिवेशन चाहिए. ओके गाइस, ब्रदर इज वेटिंग. सी यू. बाय मचा. ಗೈಸ್ ಈ ಗ್ಯಾಪಲ್ಲಿ ನಮ್ಮ ಅಣ್ಣನ ಇಲ್ಲೇ ಇರ್ಲಿಕ್ಕೆ ಹೇಳಿದ್ದೆ. ನಮ್ಮ ಅಣ್ಣ ಇಲ್ಲೆಲ್ಲೂ ಕಾಣಿಸ್ತಿಲ್ಲ. ಸೊ ವೇರ್ ಶುಡ್ ಹೇ ಹ್ಯಾವ್ ಗಾಡಿ ಇಲ್ಲೇ ಅದೇ. ಅಣ್ಣ ಆ ಕಡೆ ರೌಂಡ್ಸ್ ಹಾಕಿ ಹೋಗಿರ್ತಾನೆ. ಕಾಲ್ ಮಾಡಬೇಕು. ಸೀನಾ ಯಾವ ಹುಡುಗಿ ನೋಡಾಕೋದು ಹೇಳಿ ಇವಾಗ? ನಾನು ಆ ಜಾಗದಲ್ಲೇ ಇದ್ದೀನಲ್ಲ, ಎಲ್ಲ ಕಾಣಿಸ್ತಾ ಇಲ್ಲ. ನೀನು ಗಾಡಿ ಹತ್ರನೇ ಇದ್ದೀನಿ ಕಣ. ಎಲ್ಲಿದ್ದೆ ನೀನು? ಇಲ್ಲಿದ್ಯಾ ಸೀನಾ? ಜಿರಾಕ್ ಶಾಪಿಗೆ ಬರೋ ಹುಡುಗಿನ ನೋಡ್ತಾ ಇದೆಯಾ ಅಂತ ಆಯ್ತು. ಎಷ್ಟು ಜನ ಕಾಣಿಸಿದ್ರ? ಎಲ್ಲಿ ಹಾಲ್ ಟಿಕೆಟ್ ಬ್ಯಾಕ್ ಪಾಕೆಟಲ್ಲಿ ಐತೆ. ಇವಾಗ ಹೇಳು ಎಷ್ಟು ಸಬ್ಜೆಕ್ಟ್ ಐತೆ? ಎಲ್ಲೈತೆ ಎರಡಲ್ಲಿ? ಹಾಂ. ಆ್ಯಂಡ್
ಲೇ ಅದು ಒಂದೇ ಹಾ ಸೋನು ಅವರ್ ಯು ಸೂಪರ್ ಸೂಪರ್ ಎಲ್ಲ ಬೆಳೆದ್ಬಿಟ್ಟಿದ್ಯಪ್ಪ ಮುಗೀತು ಮನೆಗೆ ಹೊರಟೆ. ಹಾಲ್ ಟಿಕೆಟ್ ಕೊಟ್ರಾ? ಹಾ. ಏನಕ್ಕೆ ಕೊಟ್ರು? ನಂದು ಮಾತೇ ಇಲ್ಲ. 18 ಬ್ಯಾಕು. 18 ಬ್ಯಾಗ್ಸು. ಸೂಪರ್ ಸೂಪರ್ ಕಂಗ್ರ್ಯಾಚುಲೇಷನ್ಸ್. ಬಾ ಹೋಗ್ಬಿಟ್ಟು ಬರೋಣ ಒಳಗೆ, ಟೀ ಕಾಫಿ ಕುಡ್ಕೊಂಡು. ಸರಿ ಇವ್ರು ಮಾಸ್ಕ್ ಇಸ್ಕೊಂಡ್ ಬರ್ತೀನಿ, ಬರಲಾ? ಹಾ ಮತ್ತೆ ನಿನ್ನೆ ಗಾಡಿ ಸರ್ವಿಸ್ಗೆ ಅಂತ ಕೊಟ್ಟಿದ್ವಲ್ಲ, ಇವಾಗ ಆ ಗಾಡಿನ ತಗೊಳ್ಳೋಣ ಅಂತ ಹೋಗ್ತಾ ಇದೀವಿ. ಇದು ಯಾವ್ದು ಬೇರಿಂಗ್ ಫುಲ್ ಬುಷ್ ಇದೇನಾ ಬುಷ್? ಇದು ಬೇರಿಂಗು, ಇದು ಬಸ್ ಒಳಗಡೆ ಬೀಚ್ ಬರುತ್ತೆ. ಇದು ಹೋಗೈತಾ ಇವಾಗ? ಇದು ಒಳಗಡೆ ಬೈಕ್ ಬರುತ್ತೆ, ವೈಟ್ ಕಲರ್. ಹಾಂ 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 ಇಲ್ಲಿ ಬರುತ್ತಾ ಅದು? ಹಾಂ 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 ಓಕೆ 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 ಥ್ಯಾಂಕ್ ಯು. ನಮ್ಮ ಅಣ್ಣಂಗೆ ಗಾಡಿ ಮೇಲೆ ಎಷ್ಟು ಪ್ರೀತಿ ನೋಡಿ ಗೈಸ್, ಎಷ್ಟು ಪ್ರೀತಿ ನೋಡಿ. ಗಾಡಿ ಮೇಲೆ ಲವ್ ಇಲ್ಲ ನಿಂಗೆ? ಲವ್ ಇರೋ ತರಿಸ್ಕೊಳಕ್ಕೇನಾ? ಗಾಡಿ ಸ್ವಲ್ಪ ಕಾಣಿಸ್ತಾ ಇದೆ, ನಮ್ಮ ಅಣ್ಣ ಗಾಡೀಲಿ ಐತವನಲ್ಲ. ಸೊ ನಿನ್ನೆ ಆ ಕಡೆ ಚೈನ್ ಏನೋ ಪ್ರಾಬ್ಲಮ್ ಆಗಿತ್ತು ಅಂತ ಗಾಡಿ ತಗೊಂಡು ಬಂದ್ವಿ. ಚೈನ್ದೊಂದು ಏನೋ ಸ್ವಲ್ಪ ಚೈನ್ ಲೂಸ್ ಮಾಡಿದ್ಮೇಲೆ ಬೇರಿಂಗ್ ಏನೋ ಹೋಗೈತೆ ಅಂದ್ಬಿಟ್ಟು ರಿಪೇರಿ ಮಾಡ್ತಾ ಕೊಟ್ಟು ಇವಾಗ 2200 ಎಷ್ಟೋ ಚೇಂಜ್ ಎಷ್ಟು ಆಗೈತೆ ಬಿಲ್ಲ. ಸೊ ಇನ್ನೂ ಕೂಡ ಚೇಂಜ್ ರೆಡಿ ಆಗಿದೆ. ಸೊ ಅದಕ್ಕೆ ನಾವು ಅಣ್ಣನೇ ಕರ್ಕೊಂಡು ಹೋಗ್ಬಿಟ್ಟು ಬರ್ತಾ ಅವನಿಗೆ ಏನಾಗೈತೆ ಸೀನು ಅಂತ ತೋರ್ಸೋಕ್ಕೆ. ಬಂದ ಗೈಸ್ ಇವಾಗ 2ನೇ ರೌಂಡು. ಗೈಸ್ ಇನ್ನೊಂದು ಸ್ವಲ್ಪ ರಿಪೇರಿ ಆಗ್ತಾಯಿದೆ ಚೈನ್ ಲೂಸ್ ಆಗೋಕ್ಕೆ. ಸೊ ಇದಾಗಿತ್ತು ಕಾಲೇಜ್ ದಿನದ ಬ್ಲಾಗು. ಸೊ ಬನ್ನಿ ಇವತ್ತಿನ ಬ್ಲಾಗ್ ಎಂಟ್ರ್ ಆಗೋಣ. ಅಸ್ಲಿ ಆಟ ಇವಾಗ ಶುರು. ಗಾಯ್ಸ್ ವೆಲ್ಕಮ್ ಬ್ಯಾಕ್ ನನ್ನ ಹೊಸ ವಿಡಿಯೋ. ಈ ವಿಡಿಯೋದಲ್ಲಿ ಎಂಥ ವಿಶೇಷ ಇಲ್ಲ ಆಯಿತಾ. ಯಾಕೆ ಅಂದರೆ ಈ ಸತಿ ನಮ್ಮದು ನಮ್ಮ ಅಜ್ಜಿ ಫ್ಯಾಮಿಲಿ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟಿದ್ದಾರೆ. ನಾವು ನಮ್ಮ ಆಂಟಿನ ಮುಟ್ಬೇಕು ಫಸ್ಟು. ಸೀದಾ ಮಾರ್ಕೆಟ್ಗೆ ಹೋಗ್ತಾಯಿದ್ದೀನಿ. ಗಾಯ್ಸ್ ಮಮ್ಮಿನ ಮಾರ್ಕೆಟಲ್ಲಿ ಡ್ರಾಪ್ ಮಾಡಬೇಕಾದ್ರೆ ಪಕ್ಕದಲ್ಲೇ ದೇವಸ್ಥಾನ ಐತೆ, ಹಂಗೊಂದು ವಿಸಿಟ್ ಹಾಕೊಂಡು ಬಾ ಅಂತ ಕಳಿಸಿದ್ರು. ಅದಕ್ಕೆ ಬಂದಿದ್ದೀನಿ, ಗಾಡಿಯಲ್ಲಿ ಪಾರ್ಕ್ ಮಾಡಿಬಿಟ್ಟು ಅಲ್ಲಿ ಹೋಗ್ಬೇಕು. ಎಲ್ಲ ಮುಗಿದು ಗೈಸ್, ನೀವು ಕೂಡ ದರ್ಶನ ಮಾಡಿರ್ತೀರ ಅಂದ್ಕೊಂಡಿರ್ತೀನಿ. ಆ್ಯಂಡ್ ಬನ್ನಿ ಇವಾಗ ಮಾರ್ಕೆಟ್ಗೆ ಹೋಗೋಣ. ಇವತ್ತು ಮಾರ್ಕೆಟಲ್ಲಿ ನಾವು ಮತ್ತೆ ಅಂಗಡಿ ಇಲ್ಲ, ಎಲ್ಲ ಮಂತ್ರಾಲಯಕ್ಕೆ ಹೋಗೋರಿ. ನೋಡಿ ಅಂಗಡಿ ಎಲ್ಲ ಖಾಲಿ ಖಾಲಿ. ಆದರೆ ಮನೋಜ್ ಎಂತ ಮಾಡ್ತಾ ಇರೋದು ಈ ಕಡೆ? ವೈ ಮನೋಜ್ ಯು ಟುಡೇ ಆಲ್ಸೋ ಇನ್ ಅಂಗಡಿ ಮ್ಯಾಚಿಂಗು ಹೇಳ್ಬೇಡಿ ಆ ಥರ ಸುಮ್ಮನೆ ಬಂದಿದ್ದ ಬಿಡಪ್ಪ. ನಮ್ಮ ವಿಡಿಯೋದಲ್ಲಿ ಮಾತಾಡಲ್ಲ ಗುರು ಇವರೆಲ್ಲ. ಸಂಜೆ ವಿಡಿಯೋದಲ್ಲಿ ಕೌಂಟ್ರ್ ಮೇಲೆ ಕೌಂಟ್ರು, ಕಮೆಂಟ್ ಮೇಲೆ ಕಮೆಂಟು ಕೊಡ್ತಾರೆ. ಏನಪ್ಪ ಈಗ ನಿಮ್ಮ ಕತೆ? ಓಕೆ ಆಂಟಿ ಏನು ಈ ಕಡೆ ಟೊಮೆಟೊ ಅಂಗಡಿ ಇರ್ಬೇಕಾಗಿತ್ತಲ್ಲ. ಅಂಗಡಿಲೇ ಇರ್ಬೇಕು. ಅಂಗಡಿ ಯಾರವ್ರು? ಅಮ್ಮ ಇದೆ, ಅಮ್ಮ ಇಲ್ಲ, ಹಾಂ ಕೆಲಸದವರಿದ್ದಾರೆ. ಅದೇ ಯೋಚನೆ ಮಾಡ್ತಾ ಇದ್ದೆ. ನಿನ್ನೆ ಬಾಯ್ ಅಂತ ಹೇಳ್ಬಿಟ್ಟು ಬಂದಲ್ಲ ಅಂತ. ಇಲ್ಲ ಇಲ್ಲ ಆರ್ಡ್ರ್ ಇತ್ತು. ಟೊಮೆಟೊ, ಆಲೂಗಡ್ಡೆ, ಮಶ್ರೂಮ್, ಸ್ವೀಟ್ ಕಾರ್ನ್ ಎಲ್ಲ ತಗೊಳಕ್ಕೆ ಒಳ್ಳೆದಾಗುತ್ತೆ. ನಡಿ. ಖುಷಿನಾ ಮಮ್ಮಿ ಇವಾಗ? ಫುಲ್ ಖುಷಿನಾ ಮಮ್ಮಿ? ಓಕೆ ಒಂದು ದಿವಸ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟಿದ್ದೆ. ದೇವ್ರು ಒಳ್ಳೇದು ಏನೋ ನಿಮ್ಮ ಮಾತನ್ನು ಕೇಳ್ತಾ ಇರ್ತೀನಿ ಅಷ್ಟೇ. ವೈ ಗೈಸ್ ನಿಮಗೆ ಜೈಲರ್ ಫಿಲಮ್ ಯಾವ್ದಪ್ಪ ಅದು? ರಜನಿಕಾಂತ್ ಅವ್ರದ್ದು ಅಕ್ಕ. ಯಾವ್ದಕ್ಕ ರೀಸೆಂಟ್ ಆಗಿ ರಜನಿಕಾಂತ್ ಅವ್ರ ಫಿಲಮ್ ಬಂದಿದ್ದು? ಯಾರನ್ನು ಕೇಳ್ತಿದ್ಯಪ್ಪ? ಬಂದಿಲ್ವಾ ರಜನಿಕಾಂತ್ ಅವ್ರದ್ದು ರೀಸೆಂಟ್ ಯಾವ ಫಿಲಮ್ ಬಂದಿದ್ದು? ಯಾವ್ದಪ್ಪ ಅದು? ಏನು ವಿಷಯ? ಆ ಫಿಲಮಲ್ಲಿ ಉಪೇಂದ್ರ ಅವ್ರದ್ದು ಯಾವ್ದು ಐತಲ್ಲ ಸೀನು? 45 45 ಅದೆಲ್ಲ ಇರಮ್ಮ ಸರ್ಚ್ ಮಾಡ್ತಿರ್ತಾರೆ. ಮತ್ತೆ ಹೋಗ್ಬಿಟ್ಟಿದ್ದು ಗೈಸ್ ಫಿಲಮು. ಗೈಸ್ ಕೂಲಿ ಗೈಸ್ ಇದು ಅಣ್ಣನ ಹೇಳ್ಬಿಟ್ರು. ಕೂಲಿ ಫಿಲಮಲ್ಲಿ ಉಪೇಂದ್ರ ಅವ್ರು ಬಳಸ್ತಾರಲ್ಲ ಕಕ್ಕಿನ ಏನಿದು? ಕೊಂಡಿ ಮೂಟೆ ಹೊರೋದು ಅದು ಗೊತ್ತಾ? ಮಮ್ಮೂಟೆ ಹೊರೋದು ಅಂತ. ಹಳೆ ಫಿಲಮ್ ಅದು. ಇವಾಗ ಹಳೇದಾವ ಅದು ಲೆಕ್ಕ ಇಲ್ಲ. ಏನ್ ಜನವರಿನೇ ಮುಗ್ದಿಲ್ಲ ಇನ್ನು. ಅದು ಹೋದ ವರ್ಷದ್ದು, ಈ ವರ್ಷದ್ದಲ್ಲ. ಅಲ್ಲಲ್ಲಲ್ಲಲ್ಲಲ್ಲ ಗಾಯ್ಸ್ ಅಮ್ಮನ ಕೈಯಲ್ಲಿ ಮುಯ್ಯಿ. ಇವಾಗ ನಾವೆಲ್ಲ ಮದ್ವೆಗೆ ಅಂತ ಸೈ ನಾವೆಲ್ಲ ಅಂದ್ರೆ ನಾವಿಬ್ರೆ. ನಮ್ಮ ಅಣ್ಣ ಬರೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಇಲ್ಲಿಂದ ಎಲ್ಲಿಗೆ ಹೊರಟಿದ್ದೀವಿ. ಕರೆಕ್ಟಾಗಿ ಬಂದೀನಿ ಲೊಕೇಶನ್ಗೆ. ಹಿಂಗೆ ಒಂದು ಸತಿ ನೋಡ್ಬಿಟ್ರೆ ಸಾಕು ಅನ್ನೋದ್ರಲ್ಲಿ ಲೊಕೇಶನ್ ಹಂಗೆ ಫಿಕ್ಸ್. ಚೌಟ್ರಿಗೆ ಅದಕ್ಕೆ
ಲೊಕೇಶನ್ ತಗೊಂಡು ಗಾಯ್ಸ್ ಒಂದು ಸೀಕ್ರೆಟ್ ಹೇಳ ಗೈಸ್ ನಿಮ್ಗೆ. ನಾವ್ ಇವಾಗ ಬಂದಿದೀವಲ್ಲ ಮದ್ವೆ ಚೌಟ್ರಿಗೆ. ಈ ಮದ್ವೆ ಚೌಟ್ರಿ ಯಾರ ಮದ್ವೆ ಅಂತ ಅಮ್ಮಗೂ ಗೊತ್ತಿಲ್ಲ, ಆ ಕನ್ಫ್ಯೂಷನ್ ಎಲ್ಲ ಇದೆ ಗಾಯ್ಸ್. ನಮ್ಮ ಅಮ್ಮ ಬೆಳಗ್ಗೆ ಚೆನ್ನಾಗಿ ನಾಷ್ಟ ತಿನ್ನಿಲ್ಲ ಅಂತ ನಾಷ್ಟ ತಿನ್ನಕ್ಕೆ ಚೌಟ್ರಿ ನಾಷ್ಟ ಒಂದ್ ಲೆಕ್ಕ ಊಟ ಬ್ರಂಚ್ ತಿಂತೀವಿ ಗಾಯ್ಸ್. ಇವಾಗ ಏನ್ ಮಾಡೋಣ ಅಂದ್ರೆ ಒಂಚೂರು ಲೇಟ್ ಆಗ್ತಾ ಇದೆ, ಆಲ್ರೆಡಿ ಎಲ್ಲ ಹೋಗ್ತಾವ್ರೆ. ನಾವು ನಾಷ್ಟ ತಿನ್ನೋಣ. ಗೈಸ್ ದಾರ್ಯಾಗ ಹೋಗ್ತಾ ಇದೀವಿ ಅಂತ ಗೊತ್ತಿದ್ದು ಅಮ್ಮ ಚಿಲ್ಲರೆ ತಗೊಂಡು ಹೋಗಿ ಮರ್ತಾ ಹೊಡಿತು, ಅದಕ್ಕೆ ಸೇಫ್ಟಿಗಿರ್ಲಿ ಅಂತ 2 ತಗೊಂಡಿದ್ದೀನಿ. ಎಲ್ಲ ಮರ್ತೋಗ್ಬಿಡು, ಇದು ತಗೊಂಡೋಗ್ಬೇಕಂತ ಗೊತ್ತಿಲ್ಲ ನಿಂಗೆ. ಮಮ್ಮಿ ಒಂದ್ಸ ನಿನ್ಗೂ ಕೂಡ ಅಲ್ಲಿರೋ ಅಜ್ಜಿ ವಯಸ್ಸು ಆಗುತ್ತೆ. ಆಗೋದ್ಮೇಲೆ ನೀನು ಅಜ್ಜಿ ಅಷ್ಟು ಆಕ್ಟಿವ್ ಆಗಿರ್ತೀಯ ನೀನು. ಫುಲ್ ಬ್ಲಾಗ್ ಅಂತೀರಾ ನಮ್ದು ಇವತ್ತು? ಹೌದು ಬ್ರಾ, ಕಂಗ್ರಾಚುಲೇಷನ್ ಬ್ರದರ್. ಕಂಗ್ರ್ಯಾಚುಲೇಷನ್ ಬ್ರದರ್. ಥ್ಯಾಂಕ್ ಯು. ಒಂದು ವಿಡಿಯೋ ಕ್ಲಿಪ್ ಅದೇ ಚಲೋಗತ್ತೆ ಮಮ್ಮಿ ನೀನು. ಮೇಡಮ್ ಸೈಡ್ ಹಂಗೆ ಹೋಗ್ಬಿಟ್ಟೆ. ಫ್ಲಾಶ್ ಆಗಿಲ್ಲ. ಸೀನಾ ಬಂದಿಲ್ಲ ನೋಡು. ಸೀನಾ ನೋಡ್ಕೋ ಸೀನಾ, ನಾವು ಚೆನ್ನಾಗಿ ನಾಷ್ಟ ಮಾಡ್ತೀವಿ, ನೀನು ಚೆನ್ನಾಗಿ ನೋಡ್ಕೋ ಸೀನಾ. ಅವರ ಗಂಡು ಹೆಣ್ಣು ಒಳ್ಳೆ ಜೋಡಿ. ಚೆನ್ನಾಗಿ ಈ ಥರ ಒಂದು ನಾಷ್ಟನ ಮಿಸ್ ಮಾಡೋದಕ್ಕೆ ಹೋಗ್ತಾ ಇದ್ದ ಮಮ್ಮಿ ನೀನು. ಹಂಗೆ ಈಚೆ ಹೇಳ್ಕೊಂಡು ಹೋಗ್ತಾ ಇದ್ದ ನನ್ನ ಬರೋವಾಗ ನಾನು ಬಿಟ್ಟು ಲೇಟ್ ಆಗಿ ಹೋಗ್ತಾ ಇದೆ ನನಗೆ. ನಾನು ಬೇರೆಯವ್ರಿಗೆ ಗೈಸ್ ನಮ್ಮ ಎಷ್ಟು ಸಿಂಪಲ್ ಅಂದರೆ ಒಂದು ಮದುವೆಗೆ ಯಾವ ಥರ ಬರಬೇಕು ಅನ್ನೋದು ನಾವು ಜಾಸ್ತಿ ಫೋಕಸ್ ಮಾಡಲ್ಲ. ಜಸ್ಟ್ ಮನುಷ್ಯರಿಗೋಸ್ಕರ ಅವ್ರು ಕರೆದವ್ರೆ ಅಭಿಮಾನಕ್ಕನ ಬರಬೇಕು ಅಷ್ಟೇ. ನೀನು ಕುತ್ಕೋ ಮಮ್ಮಿ. ನನಗೆ ಇವತ್ತು ಭರ್ಜರಿ ನಾಷ್ಟ ಬೇರೆ ಸಿಗ್ತೈತೆ. ಸೀನಾ ಮುದ್ದೆ ಸಿಗುವಂಥ ನಾಷ್ಟ ಸೀನಾ ಸ್ವಲ್ಪ ಬೇಗ ರೆಡಿ ಆಗಿಬಿಟ್ಟಿದ್ರೆ ಮಿಸ್ ಮಾಡ್ಕೊಂಬಿಟ್ಟೆ. ಇಟ್ಸ್ ಓಕೆ. ನೋಡಿ ಕಣ್ಣಲ್ಲೇ ತೃಪ್ತಿ ಪಡು, ನಾವು ಹೊಟ್ಟೆ ತುಂಬಿಸ್ಕೊಂಡು ತೃಪ್ತಿ ಪಡ್ತೀವಿ. ಗೈಸ್ ನೋಡಿ, ನಾಷ್ಟ ಊಟ ಎಲ್ಲ ಆಗೋಯ್ತು, ಇನ್ನೂ ಮುಯ್ಯ ಕೊಟ್ಟಿಲ್ಲ. ಎಷ್ಟು ಬುದ್ಧಿವಂತರು ಅಮ್ಮ ನಮ್ಮಮ್ಮ. ಮಾ ಏನು ಹೊರಟೋದೇನಾ? ಆ ಕಡೆ ಜಾಗ ಚೆನ್ನಾಗೈತಲ್ಲ, ಒಂದು ಫೋಟೋ ಹಿಡಿತೀನಿ ಮನೆಯಿಂದ. ಹಾಯ್ ಬ್ರಾ, ಒಂದು ಫೋಟೋ ಹಿಡಿದ. ಒಂದು ನಿಮಿಷ ಇರಿ, ಒಂದು ಫೋಟೋ ಹಿಡಿಯೋಣ ಬಾಮ್ಮ. ಇಲ್ಲ ಯಾಕಮ್ಮ ಫೋಟೋ ಹಿಡಿಬೇಕಂತ ಅನಿಸ್ತಾ ಇಲ್ಲ ನಿಂಗೆ? ಆ ಜಾಗದಲ್ಲಿ ನೋಡು, ಆ ಜಾಗದಲ್ಲಿ. ಓ ಅಲ್ಲಿ ತೆಗೆದು ಬಿಟ್ರ ಈಚೆ ಇರ್ಬೋದು ಬಾ. ಕೆಲಸ ಮಾಡು, ಗಂಟೆಗೆ ಕೊಟ್ಟು ಬಂದ್ಬಿಡು. ಆ ಕಡೆ ಗಂಡಿಗೆ ನೀಟ್ ಹೊರ್ಕೊಳ್ಳೋಣ ಅಂತ ಹೋದ್ರೆ ಎರಡು ಕೈ ಬಿಸಿ ಇತ್ತಪ್ಪ. ಯಾರು ಕೊಡೋಣ ಅಂತ ಅಕ್ಕಪಕ್ಕ ಯೋಚನೆ ಮಾಡ್ತಾರೆ. ಅದಕ್ಕೆ ಗಂಡು ಹೆಣ್ಣಿನ ಪಕ್ಕ ಅವ್ರವ್ರ ಕಡೆ ನಿಂತಿರ್ತಾರೆ. ಅವ್ರು ಕೇಳಿದ್ರೆ ನಾವು ಯಾರು ಕಡೆಯವರಲ್ಲ ಅಂತಾರೆ. ಸರಿ ನಾವು ಕೇಳಿದ್ರೆ ಅವ್ರು ಇಬ್ರು ಕಡೆಯವರು ಅಂತಾರೆ. ಯಾರು ಕೊಡೋದು? ಅದಕ್ಕೆ ಅವ್ರ ಮಣ್ಣಿನ ಯಾರು ಇದ್ರು ಅನ್ಸಿದವ್ರು ಕೊಟ್ಟೆ. ಗೈಸ್ ನಮಗೆ ಬೆಳಗ್ಗೆ ಎಲ್ಲ, ರಾತ್ರಿ ಎಲ್ಲ, ಮಧ್ಯಾಹ್ನ ಎಲ್ಲ, ಸಂಜೆ ಎಲ್ಲ, ಯಾವ ಟೈಮ್ ಆದರೂ ಆಗಲಿ ದೇವಸ್ಥಾನ ಕಾಣಿಸ್ಬಿಟ್ರೆ ಓಪನ್ ಆಗಿ ಈ ಥರ ಏನಾದರೂ ಸೌಂಡ್ ಬರ್ತೈತೆ ಅಂದರೆ ಸಾಕು, ಹೋಗೋಣ ಬಾ ಅಂತ ಕರ್ಕೊಂಡು ಹೋಗ್ಬಿಡ್ತಾರೆ ಅಲ್ಲ ಮಮ್ಮಿ? ಹಾಂ ಓಕೆ ಗೈಸ್, ಇವಾಗ ಮನೆಗೆ ಹೋಗೋಣ ಬನ್ನಿ. ಗೈಸ್ ಇವಾಗ ನಮ್ಮ ಕಣ್ಮುಂದೆ ಒಬ್ಬ ವ್ಯಕ್ತಿ ಬರ್ತಾರೆ. ಅವರು ಸ್ವಂತ ದುಡಿಮೆಯಲ್ಲಿ ಎಷ್ಟು ಬೆಳೆದಿದ್ದಾರೆ ಅಂದರೆ ನಮ್ಮನ್ನ ಮಾತಾಡಿಸದೇ ಇರೋಷ್ಟು ಬೆಳೆದ್ಬಿಟ್ಟಿದ್ದಾರೆ. ಆ ವ್ಯಕ್ತಿ ನೋಡಿ ಹೆಂಗೆ 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 ಹಂಗೆ ಹಂಗೆ ಏನು ಬಟ್ಟೆಗಳೆಲ್ಲ ಸೆಟ್ ಎತ್ತಲಕೊಂಡು ನೋಡಿರ ಊರಿಗೆ ಹೋಗಿದ್ರಾ? ವಾಷಿಂಗ್ ಕೊಟ್ಟಿರಲಿಲ್ಲ. ಹಾಂ 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 ಗಾಯ್ಸ್, ಇವಾಗ ನಾನು ಮಾರ್ಕೆಟ್ ಬಸ್ ಸ್ಟ್ಯಾಂಡಲ್ಲಿದ್ದೀನಿ. ಇನ್ನು ಸೀದಾ ಒಂದು ಪ್ರೈವೇಟ್ ಥಿಯೇಟ್ರಿಗೆ ಹೋಗ್ಬಿಟ್ಟು ಒಂದು ಸೆಲೆಬ್ರೇಷನ್ ಪ್ಲ್ಯಾನಿಂಗ್ ಮಾಡಬೇಕು. ಯಾವುದೋ ಒಂದು ಈವೆಂಟ್ ಹತ್ರ ಬರ್ತೈತೆ, ಅದಕ್ಕೆ ಗಾಯ್ಸ್ ಮನೆಗೆ ಬಂದಿದ್ದೀನಿ. ಆ್ಯಂಡ್ ಪ್ಲ್ಯಾನಿಂಗ್ ಎಲ್ಲ ಸ್ವಲ್ಪ ಓಕೆ ನಡೀತೈತೆ. ಆ್ಯಂಡ್ ಇವಾಗ ಮೀಟ್ ಮಾಡೋಣ ಆದರೆ ಲೇಟ್ ಆಗಿರೋದಕ್ಕೆ ಆ ಕಡೆ ಬೋದು ಇಲ್ಲ, ಒಬ್ಬನೇ ಇದ್ದೀನಿ. ನನ್ನ ಮನೆಗಳಿಗೆಲ್ಲ ಊಟ ಆಗೋದು ಬಂದಿದ್ದೀನಿ, ಹಾಕಿಟ್ಟು ಹೋಗುತ್ತೆ. ಓಕೆ ಗೈಸ್, ಇದಾಗಿದ್ದು ಇವತ್ತಿನ ವಿಡಿಯೋ. ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡಿದ್ರೆ ನೀವು ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಸಪೋರ್ಟ್ ಮಾಡ್ತಾ ಇರಿ. ಆಮೇಲೆ ಅಷ್ಟೇ, ನೆಕ್ಸ್ಟ್ ಕಂಟೆಂಟ್ ಚೇಂಜಸ್ ಬೇಕಾದರೆ ಯಾವ ವಿಡಿಯೋ ಯಾವ ಸೀನ್ ಇಷ್ಟ ಆಯಿತು ಅಂತೆಲ್ಲ ಕಮೆಂಟ್ ಹಾಕಿರಿ. ನೆಕ್ಸ್ಟ್ ಸಿಗೋರು ಹೇಳೋಕ್ಕಾಗೋದಿಷ್ಟೇ, ಅಷ್ಟೇ ವಿಷಯ. ಪೀಸ್, ಮತ್ತೆ ಸಿಗೋಣ.